ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿ ಬಿಸಿ ಕಾವಲ್ ಗ್ರಾಮದಲ್ಲಿರುವ ಸರ್ವೆ ನಂಬರ್ 1ರ ಜಮೀನು ದುರಸ್ತಿ ವಿಚಾರವಾಗಿ ದಲಿತ ಸಂಘರ್ಷ ಸಮಿತಿ ಸಂಘಟನೆ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿತ್ತು. ಈ ಧರಣಿ ಇದೀಗ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಹಾಗೂ ಧರಣಿಯೇ ನಡೆಸುತ್ತಿರುವವರ ಅಹವಾಲು ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಛಲವಾದಿ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿ ಹಾಗೂ ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ತಹಸೀಲ್ದಾರ್ ಕುಮ್ನಿ ಅಹಮದ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಹಸೀಲ್ದಾರ್ ದಲಿತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ತಾಲೂಕಿನ ಹಲವಾರು ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ತಹಸೀಲ್ದಾರ್ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಅವರನ್ನ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾನ್ಯ ಘನ ತಹಶೀಲ್ದಾರ್ ಅವರು ಇವತ್ತು ಬೆಳಿಗ್ಗೆ ಬರ್ತಾರೆ. ನಾವು ಅವ್ರು ಬಂದಾಗ ನಮ್ಮ ಕಷ್ಟ ಕೇಳಕ್ ಬಂದವ್ರೆ ಅಂತ ಅನ್ಕೊಂಡಿರ್ತೀವಿ. ನಾವು ಏನೇ ಆದರೂ ಎಲ್ಲೇ ಮುಷ್ಕರ ಆದ್ರೂ ತಾಲೂಕು ದಂಡಾಧಿಕಾರಿಗಳು ಆ ಒಂದು ನಿರಸನ ಜಾಗಕ್ಕೆ ಪ್ರತಿಭಟನೆ ಜಾಗಕ್ಕೆ ಹೋಗ್ತಾರೆ, ಅವ್ರ ಕಷ್ಟ ಕೇಳ್ತಾರೆ, ಅವ್ರದ್ದೇನು ಅಂತ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸನ್ಮಾನ್ಯ ನಮ್ಮ ತಾಲೂಕಿನ ಘನ ತಹಶೀಲ್ದಾರ್ ಆದ ಕುಯಿಂ ಅಹಮದ್ ರವರು ಇವತ್ತು ಬಂದು ನಮಗೆ ಎಂಥ ಕೆಲಸ ಮಾಡಿದ್ದಾರೆ ಅಂದರೆ, ನಮ್ಮ ಈ ಪ್ರತಿಭಟನೆ ವಿಚಾರ ಅವ್ರಿಗೆ ಗೊತ್ತಿದೆ. ನಾವು ಅವರಿಗೆ ಮೊದಲೇ ಇದನ್ನ ಕೊಟ್ಟಿದ್ದು, ಮೆಮೊರಂಡಮ್ ಕೊಟ್ಟಿದ್ದು, ಇಲ್ಲಿ ಭೂ ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಸಮಸ್ಯೆ ಇದೆ, ಈ ಜಮೀನನ್ನು ದುರಸ್ತು ಮಾಡಿಕೊಡಿ ಅಂತ ಮನವಿನ ಪರಿಪೂರ್ಣವಾಗಿ ಕೊಟ್ಟಿದ್ದೀವಿ. ಆದರೆ ಮಾನ್ಯ ತಹಶೀಲ್ದಾರ್ ಕುಯಿಂ ಅಹಮದ್ ಅವರು ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ JCP ಡ್ರೈವರ್ಗಳನ್ನ ಪಕ್ಕಕ್ಕೆ ಕರೆದು, ಅದು ನಮ್ಮ ಎದುರುಗಡೆ ಅಲ್ಲ, ಪಕ್ಕಕ್ಕೆ ಕರೆದ್ಬಿಟ್ಟು ನೀವು ಇಲ್ಲಿ ಕೆಲಸ ಮಾಡಬೇಡ್ರಿ, ಇದು ಇಲ್ಲಿ ನೀವು ಕೆಲಸ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕಿಸ್ತೀನಿ, ಇದು ಕೇಳ್ತೀನಿ ಅಂತ ಧಮಕಿ ಹಾಕಿ ಆ JCP ಡ್ರೈವರ್ಗಳನ್ನೆಲ್ಲ ಓಡಿಸಿದ್ದಾರೆ. ಮತ್ತು JCPನ ಈ ಜಮೀನಿಂದ ಆಚೆ ಕಡೆ ಕಳಿಸಿದ್ದಾರೆ. ಇದನ್ನು ಅಕ್ಷಮ್ಯವಾದ ದಲಿತ ವಿರೋಧ ಧೋರಣೆ ಅಂತ ಎದ್ದು ಕಾಣ್ತಾ ಇದೆ. ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಅದಕ್ಕಿಂತ ಮೇಲ್ಪಟ್ಟ ಸರ್ಕಾರದವರು ಈ ಏನು ಲಜ್ಜೆಗೆಟ್ಟ ಕುಯಿಂ ಅಹಮದ್ ಅನ್ನುವ ಈ ತಹಶೀಲ್ದಾರ್ನ ವಜಾ ಮಾಡಬೇಕು. ಯಾಕೆಂದರೆ ತಾಲೂಕಿನಲ್ಲಿ ಹಲವಾರು ದಲಿತರ ಈ ಇಂಥ ಸಮಸ್ಯೆಗಳನ್ನ ಬಗೆಹರಿಸೇ ಇಲ್ಲ. ಯಾವುದೇ ಆದ್ರೂ ಈ ಎದುರು ಪಾರ್ಟಿಯವ್ರ ಹತ್ರ ಮಿಂಗಲ್ ಆಗ್ತಾರೆ, ಸವರ್ಣೀಯರ ಹತ್ರ ಮಿಂಗಲ್ ಆಗ್ತಾರೆ. ದಲಿತರು ಮತ್ತು ಸವರ್ಣೀಯರ ನಡುವೆ ಏನಾದ್ರು ವಿವಾದ ಇದ್ರೆ ಬರೀ ಸವರ್ಣೀಯರಿಗೆ ಅನುಕೂಲ ಮಾಡುವಂಥ ಒಂದು ಮನಸ್ಥಿತಿ ಉಳ್ಳ ಈ ಕುಯಿಂ ಅಹಮದ್ನ ಈ ಕೂಡಲೇ ಈ ಸ್ಥಾನದಿಂದ ವಜಾಗೊಳಿಸಬೇಕು, ಸಸ್ಪೆಂಡ್ ಮಾಡಿಸ್ಬೇಕು. ಜೊತೆಗೆ ದಲಿತ ವಿರೋಧಿ ಧೋರಣೆ ಅನುಸರಿಸ್ತಾ ಇರೋ ಕುಯಿಂ ಅಹಮದ್ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಅಂತ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾ ಸಂಚಾಲಕರಾದ ರಾಮಾಂಜನಪ್ಪ ಹಾಗೂ ಡೊಂಕಿಹಳ್ಳಿ ರಾಮಣ್ಣ ಮಾತನಾಡಿ ತಹಸೀಲ್ದಾರ್ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಲು ಒತ್ತಾಯಿಸಿದರು. ಈ ವೇಳೆ ರಂಗನಾಥಪುರ ಲೋಕೇಶ್, ಕಲ್ಬೋರನಹಳ್ಳಿ ತಿಮ್ಮಣ್ಣ, ಕೆ ಕುಮಾರ್ ಸಂಪಿಗೆ, ರವಿಕಿರಣ್, ವೆಂಕಟರಾಮಯ್ಯ, ಕೆಂಪಣ್ಣ, ಲೋಕೇಶ್, ಅಜ್ಜನಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.